ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ್ಯೂಟ್ರಲ್ ಸರ್. ಗ್ಯಾಪ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಗ್ಯಾಪ್ ಅಪ್ ನೆಕ್ಸ್ಟ್ ಮೂಮೆಂಟ್ ಯಾವ ಕಡೆ ಹೋಗುತ್ತೆ ಸರ್? ಅಪ್ ಹೋಗುತ್ತೆ. ಎಂ ಪ್ಯಾಟ್ರನ್ ಮಾಡುತ್ತೆ ಸರ್. ಎಂ ಪ್ಯಾಟರ್ನ್ ಆಗ್ಬಿಟ್ಟು ಅಪ್ ಡೌನ್ ಡೌನ್ ಸರ್. ಡೌನ್ ಸೈಡ್ ಆಗ್ಬಿಟ್ಟು ನಂತರ ಅಪ್ ಸೈಡ್ ಸರ್. ಪ್ರಾಪರ್ ಆಗಿ ಎಂಟ್ರಿ ಬಂದ್ರೆ ಮಾತ್ರ ಎಂಟ್ರಿ ಮಾಡಿ ಸರ್. ಸುಮ್ನೆ ಎಂಟ್ರಿ ಮಾಡಕ್ ಹೋಗ್ಬೇಡಿ. ಓಕೆನಾ? ಮಾರ್ಕೆಟ್ ಎಲ್ಲೂ ಹೋಗಲ್ಲ. ಡಿಸಿಪ್ಲೈನ್ ಆಗಿರ್ಬೇಕು ಅಂಡ್ ರಿಸ್ಕ್ ರಿವಾರ್ಡ್ ಆಲ್ವೇಸ್ ಮ್ಯಾಚ್ ಆಗ್ಬೇಕು. 1:1 ಬುಕ್ ಮಾಡ್ತೀನಿ, 1:1.5 ಬುಕ್ ಮಾಡ್ತೀನಿ ಅಂತಂದ್ರೆ ಅಂತ ಟ್ರೇಡ್ ನ ಹೋಗ್ಲೇಬೇಡಿ ನೀವು. ಮಿನಿಮಮ್ 1:3 ಬರ್ಬೇಕು ನಿಮಗೆ, ಅವಾಗ ಮಾತ್ರ ನೀವು ಎಂಟ್ರಿ ತಗೋಬೇಕು. 1:3 ಬರ್ತಾ ಇಲ್ಲ ಅಂತಂದ್ರೆ ಎಂಟ್ರಿನೇ ಮಾಡ್ಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಪ್ರಾಫಿಟಬಲ್ ಟ್ರೇಡರ್ ಆಗ್ಬೇಕು ಅಂತಂದ್ರೆ ರಿಸ್ಕ್ ರಿವಾರ್ಡ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ? ಸೊ ಮೋರ್ ದೆನ್ 15 ಪಾಯಿಂಟ್ಸ್ ಹೋಗ್ಲೇಬೇಡಿ ಸ್ಟಾಪ್ ಲಾಸ್ ತಗೊಳಕ್ಕೆ. ಓಕೆನಾ? ಸೊ ಆಲ್ವೇಸ್ ಸ್ಟಿಕ್ ಆನ್ ರೂಲ್ಸ್. ನೀವು ಏನು ಇದುವರೆಗೂ ಏನು ಪ್ರಾಕ್ಟೀಸ್ ಮಾಡಿದ್ದೀರಾ ಸೇಮ್ ತರ ಬಂದ್ರೆ ಮಾತ್ರ ಎಂಟ್ರಿ ಮಾಡಿ, ಇಲ್ಲ ಅಂತಂದ್ರೆ ಎಂಟ್ರಿ ಮಾಡಕ್ ಹೋಗ್ಬೇಡಿ. ಡಿಸಿಪ್ಲೈನ್ ಆಗಿರಿ. ಡಿಸಿಪ್ಲೈನ್ ಮೇಕ್ಸ್ ಪ್ರಾಫಿಟಬಲ್ ಟ್ರೇಡರ್. ಓಕೆನಾ? ಸೊ ಚೆನ್ನಾಗಿ ಮಾಡ್ಕೊಳ್ಳಿ. ನೋ ಟೆನ್ಷನ್. ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ, ನಾನು ಫ್ರೀ ಆದಾಗ ನಾನು ನಿಮ್ಗೆ ಉತ್ತರ ಮಾಡ್ತೀನಿ. ಓಕೆನಾ? ಚೆನ್ನಾಗಿ ಮಾಡ್ಕೊಳ್ಳಿ, ಕೂಲ್ ಆಗಿರಿ. ಆಯ್ತಾ? ಥ್ಯಾಂಕ್ ಯು ಸರ್. ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಹಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಗಸ್ ಮಾಡಿದ್ದೆ. ಸೊ ಓನ್ಲಿ ಸ್ಟೂಡೆಂಟ್ಸ್ ಹೇಳಿದ್ರು. ಸೊ ನಾನು ಏನ್ ಸಬ್ಜೆಕ್ಟ್ ಹೇಳಿರ್ತೀನಿ, ಸೊ ಆ ಸಬ್ಜೆಕ್ಟ್ ನಾನು ಅರ್ಥ ಮಾಡ್ಕೊಂಡು ಸ್ಟೂಡೆಂಟ್ಸ್ ಹೇಳಿದ್ದು. ಸೊ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಒಂದು ಅಪ್ಸೈಡ್ ಮೊಮೆಂಟಮ್ ಬಂದ್ಬಿಟ್ಟು ಈ ರೀತಿ ಎಂ ಪ್ಯಾಟರ್ನ್ ಆಗ್ಬಿಟ್ಟು ಅಗೇನ್ ಡೌನ್ ಫಾಲ್ ಆಗ್ಬಿಟ್ಟು ಈ ರೀತಿ ಕ್ಲೋಸ್ ಆಗತ್ತೆ ಅಂತ ಹೇಳಿದ್ದು ಸ್ಟೂಡೆಂಟ್ಸ್. ಕನ್ಸಿಡರ್ ಸೇಮ್. ಸೊ ಗ್ಯಾಪ್ ಅಪ್ ಓಪನ್ ಆಗಿದೆ, ಅಪ್ಸೈಡ್ ಮೊಮೆಂಟಮ್ ಬಂದಿದೆ, ಒಂದು ಎಂ ಪ್ಯಾಟರ್ನ್ ತರ ಬಂದ್ಬಿಟ್ಟು ಅಗೇನ್ ಡೌನ್ ಫಾಲ್ ಆಗ್ಬಿಟ್ಟು ಕೊನೆಗೆ ಅಪ್ಸೈಡ್ ಬಂದಿದೆ ಕ್ವಿನ್ಸಿ. ಸೊ ಇಷ್ಟು ಕ್ಲಿಯರ್ ಕಟ್ ಆಗಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಈವನ್ ಬಿಫೋರ್ ಓಪನಿಂಗ್ ದ ಮಾರ್ಕೆಟ್. ಸೊ ಈಗ ನೋಡಿ, ಒಂದೇ ಹೇಳ್ತೀನಿ ನೋಡಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ವೆರಿ ಬಿಗ್ ಬಿಸ್ನೆಸ್. ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಮಾಡ್ಕೊಂಡು ಸೊ ರಿಸ್ಕ್ ರಿವಾರ್ಡ್ ಚೆನ್ನಾಗಿರೋ ಒಂದು ಸ್ಟ್ರಾಟಜಿನ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಯು ವಿಲ್ ಬಿಕಮ್ ಎ ಪ್ರೋ ಇನ್ ದಟ್ ಸ್ಟ್ರಾಟಜಿ. ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಬೇಕು ಅಂತಂದ್ರೆ ನಾನು ಮಾಡ್ತೀನಿ. ಸೊ ಎವ್ರಿ ಡೇ 1 hour ಕ್ಲಾಸಸ್ ಇರುತ್ತೆ ಫಾರ್ 1 year. ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಹೇಳ್ತೀನಿ ನೋಡಿ, ನೀವು ಎಲ್ಲಾದ್ರೂ ಟ್ರೇಡಿಂಗ್ ಕ್ಲಾಸ್ಗೆ ಹೋದ್ರೆ ಮತ್ತೆ ಅವ್ರಿಗೇನಾದ್ರೂ ಕಾಲ್ ಮಾಡಿದ್ರೆ ಅವ್ರು ಯಾರು ಪಿಕ್ ಮಾಡೋರು ಯಾರು ಇರಲ್ಲ. ಈವನ್ ನಿಮ್ಗೂ ಸಹ ಸಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದ್ರೆ ನನ್ನ ಸ್ಟೂಡೆಂಟ್ಸ್ಗೆ ನಾನು ಎವ್ರಿ ಡೇ 1 hour ಕ್ಲಾಸ್ ಮಾಡ್ತೀನಿ. ಆ ಕ್ಲಾಸಸ್ ಅಲ್ಲಿ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ, ಸೈಕಾಲಜಿ ಹೇಳ್ಕೊಡ್ತೀನಿ, ಎಂಟ್ರಿ ಮಾಡೋದಾದ್ರೆ ಹೇಗಿರ್ಬೇಕು, ಎಮೋಷನ್ಸ್ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಪ್ರತಿಯೊಂದು ಹೇಳ್ಕೊಡ್ತೀವಿ. ಸೊ ಜಸ್ಟ್ ನೀವು ಮಾಡ್ಬೇಕಿರೋ ಕೆಲಸ ಒಂದೇ, ಅರ್ಥ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ಅಲ್ಲಿ ಏನಾದ್ರೂ ಡೌಟ್ಸ್ ಬಂದ್ರೆ ನನಗೆ ಕೇಳ್ಬೇಕು, ನಾನು ಹೇಳ್ಕೊಡ್ತೀನಿ. ನಂತರ ಫಸ್ಟ್ ಪೇಪರ್ ಟ್ರೇಡಿಂಗ್ ಮಾಡ್ಕೊಂಡು ಪೇಪರ್ ಟ್ರೇಡ್ ಅಲ್ಲಿ ನೀವು ಪ್ರಾಪರ್ ಆಗಿ ನೀವು ಹೋಲ್ಡ್ ಮಾಡ್ತಾ ಇದ್ರೆ, ಎಮೋಷನ್ಸ್ ಕಂಟ್ರೋಲ್ ಆಗ್ತಾ ಇದ್ರೆ, ದೆನ್ ಗೋ ವಿತ್ ಓನ್ಲಿ 1 lakh ಅಂತ ಹೇಳ್ತೀನಿ. ಸೊ ಯಾಕೆಂತಂದ್ರೆ ವಿತಿನ್ ಎ 5 years ಅಲ್ಲಿ ಸೊ ಜಾಬ್ಸ್ ಸಹ ಸುಮಾರು ಜಾಬ್ಸ್ ರಿಮೂವ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಎ ಸಹ ಬಂದಿದೆ. ಈವನ್ ಆಲ್ಮೋಸ್ಟ್ ಮೆನಿ ಜಾಬ್ಸ್ ಇವಾಗ ರಿಮೂವ್ ಮಾಡಿದ್ದಾರೆ. ಇವಾಗೂ ಸಹ ನೀವೇನಾದ್ರೂ ಓವರ್ ಟ್ರೇಡಿಂಗ್ ಮಾಡ್ಕೊಂಡು ಅಥವಾ ಟಿಪ್ಸ್ ತಗೊಂಡು ಅಕೌಂಟ್ ಹ್ಯಾಂಡ್ಲಿಂಗ್ ತಗೊಂಡು ಏನಾದ್ರೂ ಲಾಸಸ್ ಆಗ್ತಾ ಇದ್ರೆ ಸೊ ಇವಾಗ ನಿಲ್ಸಿ, ಟೇಕ್ ಎ 1 step ಫಾರ್ವರ್ಡ್. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅನ್ನೋ ಒಂದು ಆಪ್ ಇರುತ್ತೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಕೋರ್ಸ್ ಅನ್ನೋದು ಅವೈಲಬಿಲಿಟಿ ಆಗಿರುತ್ತೆ ಆಪ್ ಅಲ್ಲಿ. ಸೊ ಎನ್ರೋಲ್ ಆಗಿ. ಸೊ ಎನ್ರೋಲ್ ಆದ್ಮೇಲೆ ಗ್ರೂಪ್ ಅಲ್ಲಿ ಆಟೋಮೆಟಿಕ್ ಆಗಿ ಜಾಯ್ನ್ ಆಗ್ತೀರಾ. ಸೊ ಎವ್ರಿ ಡೇ ಕ್ಲಾಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಅಂಡ್ ಆಲ್ರೆಡಿ 37 ವಿಡಿಯೋಸ್ ಇದೆ. ಸೊ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್ ಪದೇ ಪದೇ ನೀವು ನೋಡ್ಕೋಬಹುದು. ಅನ್ಲಿಮಿಟೆಡ್ ಟೈಮ್ಸ್ ನೋಡ್ಕೋಬಹುದು. 1 year ಆಕ್ಸೆಸ್ ಇರುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಅರ್ನ್ ಮಾಡಿ. ಥ್ಯಾಂಕ್ ಯು.